ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಯಾವ ಊರಿಗೆ ಹೋಗಿ ಟೂರ್ ಹಿಡಿತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ನಾವೀಗ ಪ್ರೆಸೆಂಟ್ ಇರೋದು ಮೈಸೂರಿನಲ್ಲಿ. ಇವೆಲ್ಲ ಜೋಕಾಲಿಗಳು ನಾನು ನಮ್ಮ ಅಕ್ಕ ಇಲ್ಲಿದ್ದೀವಿ, ನೀವು ನೋಡ್ಬೋದು ಗಾಯ್ಸ್. ಇದು ಮೈಸೂರು ಪ್ಯಾಲೇಸ್, ನೀವು ನೋಡ್ಬೋದು. ಮೈಸೂರು ಪ್ಯಾಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಮೈಸೂರು ಪ್ಯಾಲೇಸ್ ಇದು ಕೂಡ ಅಲ್ಲಿದೆ ಜೋಕಾಲಿ, ನೋಡ್ಬೋದು ನೀವು. ನಾನು ಆಡ್ತಿದ್ದೀನಿ ಅದನ್ನು. ದಸರಾ ಹಬ್ಬದಲ್ಲಿ ಅಂಬಾರಿಯನ್ನು ಹೊರುವ ಆನೆಗೆ ಅಲಂಕಾರ ಮಾಡುವ ಒಡವೆಗಳು ನೋಡ್ಬೋದು. ಇವೆಲ್ಲ ಬಂಗಾರದ್ದು ನೋಡಿ. ಇದೆಲ್ಲ ಎಷ್ಟು ಸುಂದರವಾಗಿದೆ ನೋಡ್ಬೋದು. ಅಷ್ಟೇ ವೇಟ್ ಕೂಡ ಜಾಸ್ತಿ ಇರುತ್ತೆ ಇದ್ರದ್ದು ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ಇದು ನಮ್ಮ ಚಿಕ್ಕಮಗಳೂರಿನ ಘಾಟ್, ನೋಡ್ಬೋದು ನೀವು ಎಷ್ಟು ಡೇಂಜರಸ್ ಇದೆ. ಇದೆಲ್ಲಿದೆ, ಈ ಫಾಲ್ಸ್ ಹೆಸರೇನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ಬೋದು ಈ ಫಾಲ್ಸಲ್ಲಿ ನಾವು ತುಂಬ ಎಂಜಾಯ್ ಮಾಡ್ತಿದ್ವಿ. ಇದ್ರ ಹೆಸರೇನಂತ ಕಮೆಂಟ್ ಮಾಡಿ. ನೋಡಿ ನಾನು ಇಲ್ಲಿದ್ದೀನಿ, ನೋಡ್ಬೋದು. ಈಗ ಮತ್ತೆ ನಾವು ಆಗೊಂಬೆ ಸನ್ಸೆಟ್ ನೋಡೋಕ್ಕೆ ಹೊರಟಿದ್ದೀವಿ. ಬನ್ನಿ ಗಾಯ್ಸ್, ಹೋಗೋಣ ಆಗೊಂಬೆ. ಇದು ನಾವು ಆಗೊಂಬೆಯಲ್ಲಿ ಬೋಟಿಂಗ್ ಮಾಡಿದ್ವಿ, ನೀವು ನೋಡ್ಬೋದು ಗಾಯ್ಸ್. ಅಲ್ಲೆಲ್ಲ ಮೋಡಗಳೆಲ್ಲ ಕೆಳಗೆ ಬಂದಿದ್ವು. ಕ್ಲೈಮೇಟ್ ಅಂತೂ ಫುಲ್ ಕೋಲ್ಡ್. ಇದು ಉಡುಪಿಯ ಬೀಚ್, ನೋಡ್ಬೋದು. ನಾನು ಆಡ್ತಿದ್ದೀನಿ ಬೀಚಲ್ಲಿ. ನಾನಂತೂ ಉಡುಪಿ ಬೀಚಲ್ಲಿ ಫುಲ್ ಎಂಜಾಯ್ ಮಾಡಿದೆ, ನೋಡ್ಬೋದು ನೀವು. ಅಲ್ಲಿ ಅಲೆಗಳೆಲ್ಲ ಫುಲ್ ಜೋರಾಗಿ ಬರ್ತಿದ್ವು, ಫುಲ್ ಡೇಂಜರಸ್ ಇತ್ತು, ಆದರೂ ಹಾಡಿದೆ, ನೋಡ್ಬೋದು. ಇದು ಉಡುಪಿ ಬೀಚ್ ಹತ್ರನೇ ಇರೋ ಜೋಕಾಲಿಗಳು. ನಾನು ಆಡ್ತಿದ್ದೆ, ಅಲ್ಲಂತೂ ಫುಲ್ ಮಜಾ ಬಂತು. ಸ್ಪೇಸಿಗೆ ಹೋಗಿ ಬಂದಂಗಾಯಿತು, ನೋಡ್ಬೋದು. ನಾನು ಆಡ್ತಿದ್ದೀನಿ, ಫುಲ್ ಡೇಂಜರಸ್ ಇತ್ತಿದ್ದು, ನನಗೆ ಭಯ ಆಗಲಿಲ್ಲ. ಆಯಿತು, ಫಿನಿಶ್ಡ್ ಇಲ್ಲಿಗೆ. ಆ ಜೋಕಾಲಿ ಮುಗೀತು. ನಾವು ಸ್ವಲ್ಪ ಉಡುಪಿಯಲ್ಲಿ ಸ್ಟೇ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಕುಂದಾಪುರಿಗೆ ಹೋದ್ವಿ, ನೋಡ್ಬೋದು. ಇದು ಕುಂದಾಪುರ ಬೀಚ್. ಇಲ್ಲಂತೂ ಅಲೆಗಳೆಲ್ಲ ಫುಲ್ ಜೋರಾಗಿ ಬರ್ತಿದ್ವು. ನಾನಲ್ಲಿ ಇದು ಬೀಚಲ್ಲಿ ಆಡುವಂಥ ರೈಡ್. ನಾನು ನಮ್ಮ ಪಪ್ಪನ ಕೂಡ ಅದನ್ನು ಆಡಿದೆ, ಅದು ಕೂಡ ಫುಲ್ ಖತರ್ನಾಕಿತ್ತು, ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿದೆ, ನಾನೆಲ್ಲ ಆಡಿದ್ದೀನಿ ನೋಡಿ. ಇಲ್ಲಿ ನಾನು ನಮ್ಮ ಪಪ್ಪ ಆಡಿದ್ವಿ. ಇದೆಲ್ಲ ಫುಲ್ ಎಂಜಾಯಿಂಗ್ ಇತ್ತು. ನಾನು ಮತ್ತೆ ಬೀಚಲ್ಲಿ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ನನಗೆ ಬೀಚ್ ಸಿಕ್ತಂದ್ರೆ ಸಾಕು, ಫುಲ್ ಎಂಜಾಯ್, ನೋಡ್ಬೋದು ನೀವು. ಈಗ ಮತ್ತೆ ನಾವು ಕುಂದಾಪುರಿಂದ ಮುರುಡೇಶ್ವರಕ್ಕೆ ಹೊರಟಿದ್ದೀವಿ. ಇದು ಮುರುಡೇಶ್ವರ ಫೋಟೋ, ನೋಡ್ಬೋದು. ಇದು ಮುರುಡೇಶ್ವರನ ಬೀಚ್. ಅಲ್ಲಿ ನಾವು ಹೋದ್ಗಳೇ ಸ್ವಲ್ಪ ರೆಡ್ ಅಲರ್ಟ್ ಆಯಿತು, ಸೊ ನಾವು ಸ್ವಲ್ಪ ಆಟ ಆಡಿ ಹೊರಗೆ ಬಂದ್ವಿ, ನೋಡ್ಬೋದು. ಅದಲ್ಲಿನ ಬೀಚ್. ಅಲ್ಲಿ ಕೂಡ ಅಲೆಗಳು ತುಂಬ ಜೋರಾಗಿ ಬರ್ತಿದ್ವು ನೋಡಿ. ನಾನು ಅಲ್ಲಿ ಕೂಡ ಫುಲ್ ಎಂಜಾಯ್ ಮಾಡ್ತಿದ್ದೀನಿ. ನಾವಂತೂ ಟೂರಿಗೆ ಹೋದಾಗ ಬರೀ ಎಂಜಾಯ್ ಮಾಡಿದ್ದೀವಿ, ಜಾಲಿ ಮಾಡೀವಿ.
ಇದು ನಮ್ಮ ಚಿಕ್ಕಮಗಳೂರಿನ ಸನ್ಸೆಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಸನ್ಸೆಟ್. ಇದು ಜೋಗ್ಸ್ ಫಾಲ್ಸ್ ಎಷ್ಟು ಕೆಳಗಡೆ ಇದೆ ನೋಡ್ಬೋದು. ಅಲ್ಲಂತೂ ಬೇರೆ ಕಲಾಸ್ ನೋಡಿ ನಾವು ಕೂಡ ಅಲ್ಲೋಗಿ ಬಂದ್ವಿ. ಅದಂತೂ ಫುಲ್ ಬ್ಯೂಟಿಫುಲ್ ಆಗಿತ್ತು. ಈ ಸೀಸನ್ ಒಳಗೆ ಹೋದರೆ ಅಲ್ಲೆಲ್ಲ ನೀರು ಇರ್ತದೆ. ಈ ಸೀಸನ್ ಒಳಗೆ ಹೋದರೆ ಡೇಂಜರ್ ನೋಡಿ. ಇದು ನಮ್ಮ ಚಿಕ್ಕಮಗಳೂರಿನ ದಾದಾಪಾಡ್ ನೋಡ್ಬೋದು. ಇಲ್ಲಂತೂ ಫುಲ್ ಡೇಂಜರ್ ಇತ್ತು, ಆದರೂ ಕೂಡ ನೇಚರ್ ಅಂತೂ ಸೂಪರ್. ಇದಂತೂ ಫುಲ್ ಬ್ಯೂಟಿಫುಲ್ ಇತ್ತು ದಾದಾಪಾಡ್. ಇಲ್ಲಿನ ವ್ಯೂ ಪಾಯಿಂಟ್ ಅಂದರೂ ಸೂಪರ್ ಆಗಿತ್ತು. ನಿಮಗೂ ಕೂಡ ರಜದಲ್ಲಿ ಟೈಮ್ ಸಿಕ್ಕರೆ ಚಿಕ್ಕಮಗಳೂರು ಆಗೊಂಬೆಗೆ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.